ಇದ್ರ ಹೆಸರು ಮಾಸ್ಟರ್ ಚಾಪ್ ಕಟರ್ ಅಂತ. ಇವೆಲ್ಲ 2 ತರ ಕಟ್ಟಿಂಗ್ ಆಗುತ್ತೆ. ಇದರಲ್ಲಿ ಕುರಿಗಳಿಗೆ ಬೇರೆ ತರ ಮೇವು ಕಟ್ ಆಗುತ್ತೆ. ಸೊ ಹಸುಗಳಿಗೆ ಬೇಕಾಗೋದು ಸ್ವಲ್ಪ ದೊಡ್ಡ ದೊಡ್ಡ ಕಟ್ಟಿಂಗ್ ಇರುತ್ತೆ. ಅಂದ್ರೆ ಇದರಲ್ಲಿ 2 in 1 ತರ ಮಾಡ್ಬಿಟ್ಟಿದ್ದಾರೆ. 1 ಟನ್ ಗಿಂತ ಜಾಸ್ತಿ ಹೊಡಿಯುತ್ತೆ ಇದು. ಇದರಲ್ಲಿ ಬ್ಲೇಡ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಆಕ್ಚುಲಿ ಸಿಂಗಲ್ ಫೇಸ್ ಅಲ್ಲಿ ವರ್ಕ್ ಆಗುತ್ತೆ ಇದು. ನಮ್ದು 2 ಆಫೀಸ್ ಇದೆ, ಒಂದು ಕರ್ನಾಟಕದಲ್ಲಿ ಹಾಸನದಲ್ಲಿ, ಮತ್ತೊಂದು ಹುಬ್ಳಿಯಲ್ಲಿ. ನಮಸ್ಕಾರ, ನಾನು ಮಾಡರ್ನ್ ಡೈರಿ ಮೆಷಿನ್ಸ್ ಇಂದ ಮಾತಾಡ್ತಾ ಇರೋದು. ಸೊ ಲಾಸ್ಟ್ ಟೈಮ್ ನೀವು ಬಾಹುಬಲಿ ನಮ್ದು ಚಾಪ್ ಕಟರ್ ನೋಡಿದ್ದೀರಾ, ಮತ್ತೆ 5D ನೋಡಿದ್ದೀರಾ. ಸೊ ಇದ್ರ ಹೆಸರು ಮಾಸ್ಟರ್ ಚಾಪ್ ಕಟರ್ ಅಂತ. ಇದು ಆಕ್ಚುಲಿ ನ್ಯೂ ಇಯರ್ ಗೋಸ್ಕರ ಲಾಂಚ್ ಮಾಡಿರೋದು ನಾವು. ಸೊ ಇದರಲ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ಬಾಹುಬಲಿ ಮತ್ತೆ 5D ಏನಿದೆ ನೋಡಿ, ಅದು 2ಕ್ಕಿಂತ ಡಿಫ್ರೆಂಟ್ ಇದೆ. ಆಕ್ಚುಲಿ ಬೇರೆ ವೇರಿಯಂಟ್ ಇದು. ಇದರಲ್ಲಿ ಕುರಿಗಳಿಗೆ ಬೇರೆ ತರ ಮೇವು ಕಟ್ ಆಗುತ್ತೆ, ಮತ್ತೆ ಹಸುಗಳಿಗೆ ಬೇರೆ ತರ ಕಟ್ ಆಗ್ಬೇಕಲ್ವಾ. ಸೊ ಹಸುಗಳು ಹೇಗೆ ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಕಟ್ಟಿಂಗ್ ಅಲ್ಲಿ ತಿನ್ನಕ್ ಇಷ್ಟಪಡ್ತಾವ, ಮತ್ತೆ ಕುರಿಗಳು ಏನ್ ಮಾಡ್ತಾವ ಅಂದ್ರೆ ಚಿಕ್ಕ ಚಿಕ್ಕ ಕಟ್ಟಿಂಗ್ ಅಲ್ಲಿ ಇದ್ರೆ ತಿನ್ನಕ್ ಇಷ್ಟಪಡುತ್ತೆ. ಸೊ ಇದ್ರಲ್ಲಿ ಬ್ಲೇಡ್ ಏನ್ ಕೊಟ್ಟಿದೀವಲ್ಲ, ಇದರಲ್ಲಿ ಬೇರೆ ಇದ್ರಲ್ಲಿ ಬ್ಲೇಡ್ ಸೆಟ್ಟಿಂಗ್ ಅಷ್ಟು ಈಸಿಯಾಗಿ ಆಗಲ್ಲ. ಇದ್ರಲ್ಲಿ ಏನ್ ಕೊಟ್ಟಿದೀವಿ, ಇದರಲ್ಲಿ ಬ್ಲೇಡ್ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಆಕ್ಚುಲಿ. ಸೊ ಕುರಿಗಳಿಗೆ ಮತ್ತೆ ಹಸುಗಳಿಗೆ ಆಗ್ಲಿ ಅಂತಾನೆ 2 in 1 ತರ ಮಾಡಿರೋದು ಮಾಡೆಲ್. ಇದು ಡಿಫ್ರೆಂಟ್ ಆಗಿದೆ. ಮತ್ತೆ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇದ್ರಲ್ಲಿ ಬೇರೆ ಇದರಲ್ಲಿ ಔಟ್ಪುಟ್ ಇಷ್ಟ ಅಂತ ಹೇಳಿದ್ರೆ ಅಷ್ಟೇ ಬರುತ್ತೆ, ಇದರಲ್ಲಿ ಔಟ್ಪುಟ್ ಜಾಸ್ತಿ ಕೊಡುತ್ತೆ. ಸೊ ಇದು ಹೇಗೆ ಅಂದ್ರೆ 1.5 HP ಮೋಟರ್ ಇದ್ರೆ ಅದು ನಿಮ್ಗೆ 800 kg ಔಟ್ಪುಟ್ ಕೊಡುತ್ತೆ. ಅದೇ ನೀವು 2.5 HP ತಗೋತಿರಲ್ಲ, ಆವಾಗ ಏನಾಗುತ್ತೆ ಅಂದ್ರೆ 1000 kg ಜಾಸ್ತಿ, 1000 ಅಂದ್ರೆ 1 ಟನ್ಗಿಂತ ಜಾಸ್ತಿ ಹೊಡಿಯುತ್ತೆ ಇದು. ಮತ್ತೆ ಇದರ ಸ್ಪೆಷಾಲಿಟಿ ಏನು ಅಂತಂದ್ರೆ ಆಕ್ಚುಲಿ ತುಂಬಾ ಕಡೆ ಏನ್ ನೀವು ನೋಡಿದಾಗೆ ಮೋಟರ್ ಅಲ್ಯೂಮಿನಿಯಂ ವೈಂಡಿಂಗ್ ಕೊಟ್ಟಿರ್ತಾರೆ. ಅದರಿಂದ ಏನಾಗುತ್ತೆ, ಬೇಗ ಹೀಟ್ ಆಗಿಬಿಟ್ಟು ಹಾಳಾಗ್ಬಿಡುತ್ತೆ ಮೋಟರ್. ಬಟ್ ನಮ್ಮಲ್ಲಿ ಏನಂದ್ರೆ ಇದಕ್ಕೆ ಕಾಪರ್ ವೈಂಡಿಂಗ್ ಕೊಟ್ಟಿದ್ದಾರೆ ಮೋಟರ್ಗೆ. ಸೊ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸ್ಟಿಲ್ ನೀವೇನಾದ್ರೂ ಪ್ರಾಬ್ಲಮ್ ಆದ್ರೆ ಇದಕ್ಕೆ 1 ವರ್ಷದ ವಾರಂಟಿ ಬ್ಲೇಡ್ಗೂ ಕೊಟ್ಟಿದ್ದೀವಿ, ಮತ್ತೆ ಮೋಟರ್ಗೂ 1 ವರ್ಷದ ವಾರಂಟಿ ಕೊಟ್ಟಿದ್ದೀವಿ. ಸೊ ಕರೆಂಟ್ ಹೇಗೆ ಅಂದ್ರೆ ಸರ್, ಇದು ಆಕ್ಚುಲಿ ಸಿಂಗಲ್ ಫೇಸ್ ಅಲ್ಲಿ ವರ್ಕ್ ಆಗುತ್ತೆ. ಮತ್ತೊಂದೇನು ಅಂತಂದ್ರೆ ಲೋ ಮೇಂಟೆನೆನ್ಸ್ ಮೆಷಿನ್ ಇದು. ಬೇಕು ಅಂದಾಗ ಬೇಕಂದ್ರೆ ಒಳಗಡೆ ಸ್ವಲ್ಪ ಗ್ರೀಸ್ ಹಾಕೋಬಹುದು ಅಷ್ಟೇ, ಬೇರೆ ಏನು ಇಲ್ಲ ಇದಕ್ಕೆ. ಮೇಡಮ್ MDM ಆಲ್ರೆಡಿ 5 ವೆರೈಟಿ ಚಾಪ್ ಕಟರ್ ಇದೆ, ಇದನ್ನ ಹೊಸದಾಗಿ ಏನಕ್ಕೆ ಲಾಂಚ್ ಮಾಡ್ತೀವಿ? ಸೊ ಆಕ್ಚುಲಿ ಏನಾಗುತ್ತಂದ್ರೆ ನಾವು ಯಾವತ್ತೂ ಒಂದು ಮೆಷಿನ್ ಅನ್ನು ಸೇಲ್ ಮಾಡಿದ್ಮೇಲೆ ಕಸ್ಟಮರ್ ಫೀಡ್ಬ್ಯಾಕ್ ತಗೋತೀವಿ. ಸೊ ಅದೇನಾಗುತ್ತೆ, ಒಬ್ಬೊಬ್ಬರದ್ದು ಕಸ್ಟಮರ್ದು ರಿಕ್ವೈರ್ಮೆಂಟ್ ಡಿಫ್ರೆಂಟ್ ಆಗುತ್ತಲ್ವಾ. ಸೊ ಅದಕ್ಕೆ ಅನುಗುಣವಾಗಿ ನಾವು ಡಿಫ್ರೆಂಟ್ ಆಗಿ ಲಾಂಚ್ ಮಾಡ್ತಾ ಇರ್ತೀವಿ. ಈ ಸಲ ಏನಾಗಿದೆ ಅಂತಂದ್ರೆ ಹಸುಗೂ ಮತ್ತೆ ಕುರಿಗೂ 2ಕ್ಕೂ ಕಟ್ಟಿಂಗ್ ಬೇಕಾಗೋ ತರದ್ದು ಬೇಕಾಗಿತ್ತು. ಅದಕ್ಕೋಸ್ಕರ ಇದನ್ನ ಹೊಸದಾಗಿ ಲಾಂಚ್ ಮಾಡ್ತಿದೀವಿ. ಮಾರ್ಕೆಟ್ ಅಲ್ಲಿ ಸುಮಾರು ಕಂಪನಿ ಚಾಪ್ ಕಟರ್ ಇದೆ, ನಿಮ್ದು MDM ಯಾಕೆ ತಗೋಬೇಕು? ಸೊ MDM ಯಾಕೆ ತಗೋಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಆಕ್ಚುಲಿ ಸರ್ ಬಾಹುಬಲಿ 5D 10D ಎಲ್ಲ ನಾವು ಲೆಕ್ಕ ಹಿಡಿದ್ರೆ 1000ದಿಂದ 2000 ತನಕ ನಮ್ಮ ಹತ್ರ ಕಸ್ಟಮರ್ಸ್ ಇದ್ದಾರೆ. ಸೊ ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಟು ಇಷ್ಟು ತಗೋತಾ ಇದ್ದಾರೆ ಅಂದಮೇಲೆ ನಾವು ಹೊಸ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡ್ತೀವಿ. ಅವ್ರಿಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ ನೋಡಿ ಅದ್ರ ಮೇಲೆ ನಾವು ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡ್ತೀವಿ. ಮತ್ತೇನು ಅಂತಂದ್ರೆ ಸ್ಪೇರ್ಸ್ ಸ್ಟಾಕ್ ಯಾವತ್ತೂ ಇರುತ್ತೆ ನಮ್ಮ ಹತ್ರ. ಸ್ಪೇರ್ ಸಿಗಲ್ಲ, ಇದು ಸಿಗಲ್ಲ ಅನ್ನೋ ಪ್ರಾಬ್ಲಮ್ ಇರೋದಿಲ್ಲ. ಸರ್ವಿಸ್ ಟೀಮ್ ನಮ್ಮ ಹತ್ರ ಇರೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಟೆಕ್ನಿಕಲ್ ಟೀಮ್ಗೆ ನೀವು ಕಾಲ್ ಮಾಡಿ ಸರ್ವಿಸ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ನಿಮ್ಗೆ. ಸೊ ಚಾಪ್ ಕಟರ್ದು ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಯೂಶಲಿ ನಾವು ಕೈಯಲ್ಲಿ ಮುಂಚೆ ಕಟ್ ಮಾಡ್ತೀವಲ್ಲ, ಕೈಯಲ್ಲಿ ಕಟ್ ಮಾಡಿದವಾಗ ಏನಾಗುತ್ತೆ, ಒಟ್ಟಾರೆ ನಾವು ಹೀಗೆ ಕಟ್ ಮಾಡಿ ಹಾಕ್ತೀವಲ್ಲ, ಸೊ ಏನಾಗುತ್ತೆ ಪೂರ್ತಿ ಅದು ವೇಸ್ಟೇಜ್ ಜಾಸ್ತಿ ಹೋಗುತ್ತೆ. ಸೊ ನಾವು ಮೆಷಿನಲ್ಲಿ ಈ ತರ ಚಾಪ್ ಕಟರ್ಲಿ ಕಟ್ ಮಾಡಿದವಾಗ ಏನಾಗುತ್ತೆ ಅಂದ್ರೆ ಫೈನ್ ಆಗಿ ಕಟ್ ಆಗುತ್ತೆ ಹುಲ್ಲುಗಳು, ಮತ್ತೆ ಅದು ಸ್ಟೆಮ್ ಏನಿದೆ ಅಲ್ಲ ಅದೆಲ್ಲ ಕಟ್ ಆಗೋದಿಲ್ಲ, ನೀಟಾಗಿ ಫೈನ್ ಆಗಿ ಆಗುತ್ತೆ. ಅದರಲ್ಲಿ ಪ್ರೋಟೀನ್ ಅಂಶ ಏನಿರುತ್ತಲ್ಲ ಅದು ವೇಸ್ಟೇಜ್ ಆಗೋದಿಲ್ಲ ಜಾಸ್ತಿ. ಸೊ ಹಸುಗಳು ಏನಾಗುತ್ತೆ, ಅದು ತಿಂದವಾಗ ಹಾಲು ಕೂಡ ಜಾಸ್ತಿ ಕೊಡುತ್ತೆ, ಯಾಕಂದ್ರೆ ಅದು ಪ್ರೋಟೀನ್ ಕಂಟೆಂಟ್ ಹೋಗಿರುತ್ತೆ ಕೈಯಲ್ಲಿ ಕಟ್ ಮಾಡಿದವಾಗ. ಬಟ್ ಮೆಷಿನಲ್ಲಿ ಅದು ಪೂರ್ತಿ ನೀಟಾಗಿ ಫೈನ್ ಆಗಿ ಕಟ್ ಆಗುತ್ತಲ್ಲ, ಅದರಿಂದ ಹಸುಗಳಿಗೆ ನೀವು ಅದನ್ನು ಹಾಕಿದವಾಗ ಹಾಲು ಕೂಡ ಜಾಸ್ತಿ ಕೊಡುತ್ತೆ ಹಸು. ನಿಮಗೆ ಡೆಲಿವರಿ ಹೇಗೆ ಅಂತಂದ್ರೆ ನಮ್ದು 2 ಆಫೀಸ್ ಇದೆ, ಒಂದು ಕರ್ನಾಟಕದಲ್ಲಿ ಹಾಸನದಲ್ಲಿ, ಮತ್ತೊಂದು ಹುಬ್ಳಿಯಲ್ಲಿ. ಸೊ ಸ್ಟಾಕ್ ಎಲ್ಲಿ ಅವೈಲೇಬಲ್ ಇದೆ, ನಿಮಗೆ ಎಲ್ಲಿ ನಿಮ್ಮ ಅಡ್ರೆಸ್ ಕೊಟ್ಟಿರ್ತೀರಾ ಅಲ್ಲಿಗೆ ಡಿಸ್ಪ್ಯಾಚ್ ಮಾಡ್ತೀವಿ ನಾವು. ಸೊ ಉತ್ತರ ಕರ್ನಾಟಕದಲ್ಲಿರೋ ರೈತರಿಗೋಸ್ಕರ ಅಂದ್ರೆ ಬೆಳಗಾಮು, ಹಾವೇರಿ, ಮತ್ತೆ ನಿಮ್ದು ದಾವಣಗೆರೆ, ಹುಬ್ಳಿ ಹತ್ರ ಯಾವ್ದಾವ್ದು ಬರುತ್ತೆ, ಹುಬ್ಳಿ, ಧಾರವಾಡ, ಎಲ್ಲರಿಗೋಸ್ಕರ ಅಲ್ಲಿ ಹುಬ್ಳಿಯಲ್ಲಿ ಆಫೀಸ್ ಓಪನ್ ಮಾಡಿದೀವಿ. ನೀವು ಹಾಸನಕ್ಕೆ ಬರೋ ಅವಶ್ಯಕತೆ ಏನೂ ಇಲ್ಲ. ಸೊ ಹುಬ್ಳಿ ಆಫೀಸ್ಗೆ ಹೋಗ್ಬಿಟ್ಟು ನೀವು ಎನ್ಕ್ವೈರಿ ಮಾಡ್ಬೋದು. ನಮ್ಮ ಹತ್ರ ಡೆಮೋ ಕೂಡ ಇದೆ ಅಲ್ಲಿ, ಸೊ ನೀವು ಅಲ್ಲೇ ತಗೋಬಹುದು. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಹುಬ್ಳಿ ಆಫೀಸ್ ನಂಬರ್ ಹಾಕಿರ್ತೀನಿ, ಅದು ಬಂದ್ಬಿಟ್ಟು UPSC ರೋಡಲ್ಲಿ, UPMC ರೋಡ್ ಅಂತ ಹೇಳ್ತೀವಿ, ಆ ರೋಡಲ್ಲಿ ಆಫೀಸ್ ಓಪನ್ ಆಗಿದೆ.